ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಬಡ್ಗೆ. ಕರ್ನಾಟಕ ಸ್ಟೇಟ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಸೆಂಟ್ರಲ್ ಯೂನಿಯನ್, ಎನ್ಸಿಎಲ್ ಬೆಂಗಳೂರು ಹಾಗೂ ಜಿಲ್ಲಾ ತಾಲೂಕು ಸಮಿತಿ ಇಂಡಿಯನ್ ವೆಲ್ಡರ್ ವರ್ಕರ್ಸ್ ಕಮಿಟಿ ಸುರಪುರ ವತಿಯಿಂದ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ರಂಗಂಪೇಟದ ಸವಿತಾ ಭವನದಲ್ಲಿ ಕಾರ್ಮಿಕರ ಜಾಗೃತಿ ಹಾಗೂ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಸಂಘಟನೆ ರಾಜ್ಯ ಉಪಾಧ್ಯಕ್ಷ ಶಂಕರ್ ಶೆಟ್ಟಿ ಸಂಗಾವಿ ಉದ್ಘಾಟಿಸಿ ಮಾತನಾಡಿ, ಕಾರ್ಮಿಕ ಇಲಾಖೆಯ ಕೆಲವು ಯೋಜನೆಗಳು ಇವೆ. ಅವು ಕಾರ್ಮಿಕರಿಗೆ ಗುಂಪಿಗೆ ಸೇರಿದ ಫಲಾನುಭವಿಗಳು ಇಲಾಖೆಯಲ್ಲಿ ನೋಂದಾಯಿಸಿಕೊಳ್ಳದೆ ಸೌಲಭ್ಯದಿಂದ ವಂಚಿತರಾಗುತ್ತಿದ್ದಾರೆ. ನೋಂದಾಯಿಸಿಕೊಳ್ಳಬೇಕು, ಯೋಜನೆಯ ಸದುಪಯೋಗ ಪಡೆದುಕೊಳ್ಳಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷ ಬಸವರಾಜ್ ಎಂ ಪೂಜಾರಿ ದೇವಳಗುಡ್ಡ, ಮುಖ್ಯ ಅತಿಥಿಗಳಾದ ಶಿವಶರಣಪ್ಪ ಹಡಗಿನಾಳ್, ಶ್ರೀನಿವಾಸ್ ಯಾದವ್, ಇಂಡಿಯನ್ ವೆಲ್ಡರ್ ವರ್ಕರ್ಸ್ ಕಮಿಟಿ ಅಧ್ಯಕ್ಷರಾದ ಅಮೂಲ್ ದೋತ್ರೆ, ಉಪಾಧ್ಯಕ್ಷ ರಫೀಕ್ ಬೋನಾಳ್, ಕಾರ್ಯದರ್ಶಿ ಮೊಹಮ್ಮದ್ ಜಮೀರ್, ರಮೇಶ್ ಚೌಹಾಣ್, ಉದಯ್ ಕುಮಾರ್, ಮಲ್ಲಿಕಾರ್ಜುನ್ ಮತ್ತು ಮಹಿಳಾ ಘಟಕದ ಅಧ್ಯಕ್ಷರಾದ ಮಂಜುಳಾ ಬಾದ್ಯಾಪುರ್, ಕಾರ್ಮಿಕ ಇಲಾಖೆಯ ಶರಣಬಸಪ್ಪ ಬೆಲ್ಲರ್, ಡಿಇಒ ಕಾರ್ಮಿಕ ಇಲಾಖೆ ಸುರ್ಪುರ್, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ರಾಜು ಕಲಾಲ್, ಮತ್ತೊಬ್ಬ ಅತಿಥಿಯಾಗಿ ಕಲಬುರಗಿ ಜಿಲ್ಲಾಧ್ಯಕ್ಷ ಮೋಸಿನ್ ಪಟೇಲ್, ಸುರಪುರ ತಾಲೂಕು ಪ್ರಧಾನ ಕಾರ್ಯದರ್ಶಿ ಹನುಮಂತ, ಗ್ರಾಮ ಘಟಕದ ಅಧ್ಯಕ್ಷರಾದ ಅಯ್ಯಪ್ಪ ಹೊಸಮನಿ, ಗೋನಾಳ್, ಇನ್ನೂ ಅನೇಕ ಪದಾಧಿಕಾರಿಗಳು ಹಾಗೂ ಕಾರ್ಮಿಕರು ಭಾಗಿಯಾಗಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಚಂದ್ರು ಗೋನಾಳ್, ಸುರಪುರ್. ಹದಿನೆಂಟರಿಂದ 57 ಇರಬೇಕು. 57ಕ್ಕೆ ಏನಕ್ಕಪ್ಪ ಅಂದ್ರೆ ಕೆಲವೊಬ್ರು ಹೇಳ್ತಾರೆ 60 ವರ್ಷಕ್ಕೂ ಬರುತ್ತಲ್ಲ ಸರ್ ಕಾರ್ಡು ಅಂತ ಹೇಳ್ತಾರೆ. 57 ಏನಕ್ಕೆ ಅಂದ್ರೆ ಮುಂದೆ ಪಿಂಚಣಿ ಬರ್ಬೇಕಂದ್ರೆ 3 ವರ್ಷ ಮಿನಿಮಮ್ ಕಾರ್ಮಿಕ ಇಲಾಖೆ ಕಾರ್ಡು ಬಂದಿರಬೇಕು. ತಾವುಗಳೆಲ್ಲ ಮಿನಿಮಮ್ 3 ವರ್ಷ ಕಾರ್ಡು ಬಂದಿರಬೇಕು ಅಂದ್ರೆ ಪಿಂಚಣಿ ಸೌಲಭ್ಯ ಕೂಡುತ್ತದೆ. ಪಿಂಚಣಿ ಸೌಲಭ್ಯ ಕೂಡಬೇಕಂದ್ರೆ ನಿಮ್ಮ ಕಾರ್ಡ್ 60 ವರ್ಷ ಆದಾಗ ಚಾಲ್ತಿಯಲ್ಲಿರ್ಬೇಕು. ಕಾರ್ಡು 1-2 ತಿಂಗಳು ಕಮ್ಮಿ ಆದ್ರೆ ನಿಮ್ಗೆ ಪಿಂಚಣಿ ಬರೋದಿಲ್ಲ. ಹಾಗಾಗಿ ಮಿನಿಮಮ್ 3 ವರ್ಷ ನೋಂದಣಿ ಆಗಿರಬೇಕು. ಸೊ ಹಾಗಾಗಿ 57 ವರ್ಷ 59 ವರ್ಷ ಆದ್ರೂ ಮಾಡ್ಕೋಬಹುದು. ಬಟ್ ನಿಮ್ಮ ಮಕ್ಕಳು ಪಾಸ್ ಆಗೋಕ್ಕಿಂತ ಮುಂಚೆ ಆಗಿರ್ಬೇಕು. ಆದರೆ ಸ್ಕಾಲರ್ಶಿಪ್ ಬರುತ್ತೆ 1 ವರ್ಷ ಅಷ್ಟೇ. ಇನ್ನೊಂದೇನಪ್ಪ ಅಂದ್ರೆ ಒಬ್ಬನ ಗೌಂಡಿ ಕಟ್ಟಡ ಕಾರ್ಮಿಕ ಅಂದ್ರೆ ಇವಾಗ ಬರ್ತಾರೆ ಸರ್ ನಾವು ಕಾರ್ಮಿಕರಲ್ಲ ಅಂತ ಹೇಳ್ತಾರೆ, ಕೃಷಿ ಕಾರ್ಮಿಕರು ಬರ್ತಾರೆ. ಆದರೆ ಈ ಮಂಡಳಿ ಇರೋದು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ. ಕಟ್ಟಡ ಮತ್ತು ಇತರೆ ಅಂದ್ರೆ ಇವಾಗ ಪೇಂಟರ್ ಆಗ್ಬೋದು, ಎಲೆಕ್ಟ್ರಿಷಿಯನ್ ಆಗ್ಬೋದು, ಪ್ಲಂಬರ್ ಆಗ್ಬೋದು, ಈ ತರ ಎಲ್ಲಾನು ಬರ್ತಾರೆ. ಒಂದು ಪಾಯ ಹಿಡಿದು ಮನೆ ರೆಡಿ ಆಗೋಕೆ ಯಾವ ಕಾರ್ಮಿಕರು ಯೂಸ್ ಆಗ್ತಾರೆ ಅವ್ರಿಗಷ್ಟೇ ಈ ಕಾರ್ಡ್ ಇರೋದು. ಅಂದ್ರೆ ಈ ಕಾರ್ಡು 1 ವರ್ಷಕ್ಕೆ ಮಿನಿಮಮ್ ಒಬ್ಬ ಕಾರ್ಮಿಕ 90 ದಿನಗಳು ಕೆಲಸ ಮಾಡಿರ್ಬೇಕು. 90 ದಿನ ಮಾಡಿದ ಉದ್ಯೋಗ ಸರ್ಟಿಫಿಕೇಟ್ ತಗೊಂಡು ಬರ್ಬೋದು. ಅದು ಬಿಟ್ಟು ಅವನು ಕೃಷಿ ಕಾರ್ಮಿಕನ ಆಗಿರ್ಬೋದು, ಏನು ಮಾಡ್ಬೋದು ಮುಂದೆ ಅವ್ರ ಕೆಲಸ. ಅವರು ಮಿನಿಮಮ್ 90 ದಿನ ಈ ಇಲಾಖೆಗೋಸ್ಕರ ಕಾರ್ಮಿಕ ಕಲ್ಯಾಣ ಮಂಡಳಿಗೋಸ್ಕರ ಕಟ್ಟಡ ಕಾರ್ಮಿಕನ ದುಡ್ದಿರ್ಬೋದು. ಇನ್ನೊಂದೇನಪ್ಪ ಅಂದ್ರೆ ಸ್ಕೀಮ್ಸ್ ಏನೇನಿದೆ ಅಂದ್ರೆ 2 ಮಕ್ಕಳಿಗೆ ಸ್ಕಾಲರ್ಶಿಪ್ಸ್ ಇದೆ. 1ನೇ ತರಗತಿಯಿಂದ PhD, LLB, MBBS, MD ಎಲ್ಲಿವರೆಗೂ ಹೋಗ್ತೀರಾ ಅಲ್ಲಿವರೆಗೂ ಸರ್ಕಾರದಿಂದ ಧನ ಸಹಾಯ ಇದೆ. ಮತ್ತೆ 2 ಮಕ್ಕಳಿಗೆ ಮದುವೆದಿದೆ. ಅವ್ರ ಮಗ ಉದಾಹರಣೆ 3 ಜನ ಮಕ್ಕಳಿದ್ದಾರೆ ಅನ್ಕೊಳ್ಳಿ. ಒಬ್ಬನ ಮಕ್ಕಳಿಗೆ ತಗೊಂಡಿರಲ್ಲ ಅಂದ್ರೆ ನೆಕ್ಸ್ಟ್ 2 ಮಕ್ಕಳದ್ದು ನೀವು ಸ್ಕಾಲರ್ಶಿಪ್ ಆಗಿ ನೀವು ಮದುವೆ ಸರ್ಕಾರ ಹಾಕ್ಲಿಕ್ಕೆ ದೊಡ್ಡ ಬಿಲ್ಡಿಂಗ್ ಹಾಕ್ಲಿಕ್ಕೆ ಹಾಕಿ ಯಾರಿಗೆ ಕೊಡ್ಲಕ್ಕದ? ಗುಜರಾತ್ ಸ್ಟೇಟ್ಗೆಲ್ಲ ಕೊಡ್ತದ, ಇಲ್ಲ ಅಂದ್ರ ಆಂಧ್ರ ಅವ್ರಿಗೆಲ್ಲ ಕೊಡ್ತದ, ಇಲ್ಲ ಮಹಾರಾಷ್ಟ್ರದವ್ರಿಗೆಲ್ಲ ಕೊಡ್ತದ. ಎಲ್ಲಿವರೆಗೂ ಕೊಟ್ಟು ಅವ್ರು ಅಲ್ಲಿಂದಲೇ ಲೇಬರ್ ತರ್ತಾರೆ. ಅಲ್ಲಿಂದಲೇ ಲೇಬರ್ ವೆಲ್ಡರ್ ಮಾಡೋರವ್ರೆ, ಕಟ್ಟೋರವ್ರೆ, ಸೆಂಟ್ರಿಂಗ್ದವ್ರವ್ರೆ, ಮತ್ತೆ ಎಲ್ಲ ಅವರೇ ಬಂದು ಇಲ್ಲಿ ಮಾಡಿದ ಮೇಲೆ ನಾವು ಇಲ್ಲಿ ಹೋಗ್ಬೇಕು, ಇಲ್ಲಿ ದುಡಿಯೋರು. ಅದಕ್ಕೆ ನಮ್ಮ ಕೆಲಸ, ನಮ್ಮ ತಾಲೂಕಿನ ಕೆಲಸ, ನಮ್ಮ ಗ್ರಾಮದ ಕೆಲಸ ಅದು ನಾವು ಮಾಡ್ತೀವಿ ಅಂತ ಹೇಳಿ ಹೇಳುವಂತದ್ದೇ ನಮ್ಮ ಸಂಘದ ಉದ್ದೇಶ ಆಗ್ತದೆ. ನಾವು ಬೆಂಗಳೂರು ನಮ್ಮ ಜನ ರಾತ್ರಿ 7-8 ಗಂಟೆಗೆ ನಾವು ಕಲಬುರಗಿ ಸ್ಟೇಷನ್ ನಿಂತ್ರೆ ಟ್ರೈನ್ ಎಲ್ಲ ಫುಲ್ ನಮ್ಮದೆಲ್ಲ ಗಂಟು ಮೂಟೆ ಮಕ್ಕಳು ಮರಗಳು ಎಲ್ಲ ತಗೊಂಡಿರೋದ್ರಿಂದ ಟ್ರೈನ್ ಹೋಗ್ತಕ್ಕಂಥದ್ದು ಸುಮಾರು ದಿನನಿತ್ಯ ಸಾವಿರ ಜನ ನಾವು ನೋಡ್ತೀವಿ. ಯಾದಗಿರಿ ಸ್ಟೇಷನ್, ನಾರವಾಡ ಸ್ಟೇಷನ್, ವಾಡಿ ಸ್ಟೇಷನ್, ಕಲಬುರಗಿ ಸ್ಟೇಷನ್, ಲಾಸ್ಟ್ ಸೈದಾಪುರ ಸ್ಟೇಷನ್, ರಾಯಚೂರು ಸ್ಟೇಷನ್. ಎಲ್ಲಿ ಬೇಕಲ್ಲಿ ನಮ್ಮ ಜನ ದುಡಿಯೋ ಜನ ಬೆಂಗಳೂರು. ಎಲ್ಲಿ ಹೋಗ್ತೀರಿ? ಬೆಂಗಳೂರು ಮಕ್ಕಳಿಗೆ ಕಟ್ಕೊಂಡು ಬೆಂಗಳೂರು ಸಾಲಿ ಬಿಡಿಸಿ ಮುದುಕರಿಗೆ ಏನಾದ ಮನೆ ಮುಂದೆ ಕೂಡಿಸ್ತಾರೆ, ಮನೆ ಕೈ ಇದು ಅದಕ್ಕೆ ಇದು ಆಗ್ಬಾರ್ದು.
ಅದಕ್ಕಾಗಿ ಸ್ಥಳೀಯವಾಗಿ ಕೆಲಸ ಸಿಗಬೇಕು. ಇವಾಗ ಉದ್ಯೋಗ ಖಾತ್ರಿ ತೆಗೆದಿದ್ದಾರೆ, ಅದರ ಹೆಸರ ಮೇಲೆ ಮತ್ತೆ ಮಹಾತ್ಮ ಗಾಂಧಿ ಹೋಗಿ ಜಿ ರಾಮ್ಜಿ ಅಂತ ಹೇಳಿ ಬಂದಿದ್ದಾರೆ. ಜಿ ರಾಮ್ಜಿ, ಅದು ರಾಮ್ಜಿನಾಗ್ಲಿ, ಲಕ್ಷ್ಮಣಜಿ ಆಗ್ಲಿ, ಸೀತಾರಾಮ ಮಾತೆ ಆಗ್ಲಿ, ಯಾರೇ ಆಗ್ಲಿ, ನಮ್ ಕೆಲಸ ಬೇಕಂತೆ. ಈ ಹೆಸರು ಚೇಂಜ್ ಮಾಡಿರ್ಬೋದು, ಕೆಲಸ ಅದೇ. ಆ ಕೆಲಸ ಬೇಕು ಅಂತ ಹೇಳಿ ಗ್ರಾಮ ಪಂಚಾಯತಿಯಲ್ಲಿ ಅರ್ಜಿ ಹಾಕಿ ಕೆಲಸ ಕೇಳ. ಅದಕ್ಕಾಗಿ ಇವತ್ತು ಕೆಲಸ ಕೇಳಿ ನಿಮ್ಮ ಮಕ್ಕಳಿಗೆ ಶಾಲೆ ಬಿಡಿಸ್ಕೊಳ್ಳಿ, ಶಿಕ್ಷಣ ಕೊಡಿ. ನಿಮ್ಮ ಮಕ್ಕಳಿಗೆ ನಾವು ಏನೆಲ್ಲ ಮಾಡಬಹುದು, ಆದ್ರೆ ಶಿಕ್ಷಣ ಇದ್ರೆ ಆ ಮನೆ ಬೆಳಕು. ಇವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಕಷ್ಟಪಟ್ಟಿದ್ದಾರೆ, ಅವರ ಜೀವನ ಚರಿತ್ರೆ ನೋಡ್ರಿ. ಎಷ್ಟು ಪದವಿಗಳು ತಗೊಂಡು, ಎಷ್ಟು ಓದಿದ್ರು. ಬಡತನದಲ್ಲಿ ನಾವು ಬಡವರಿದ್ದೀವಿ, ಆದ್ರೆ ಅವರಿಗೆ ಬಡತನ ಓದಿದ್ರು, ಎಷ್ಟೋ ಪದವಿಗಳು ತಗೊಂಡು ಈ ದೇಶದ ಸಂವಿಧಾನವನ್ನು ಇಡೀ ಜಗತ್ತಿನಲ್ಲಿ ಬೆಳಕನ್ನು ನೀಡಿದವರು, ಧ್ವನಿ ಇದ್ದವರಿಗೆ ಧ್ವನಿ ಕೊಟ್ಟರು, ಸಂವಿಧಾನ ರಚನೆ ಮಾಡಿದ್ರು. ಇವತ್ತು ಕಾನೂನುಗಳು ರಚನೆ ಮಾಡಿದ್ರು, ಕೇಳಕ್ಕೆ ಎಲ್ಲ ಇದೆ. ಅದಕ್ಕಾಗಿ ನಮ್ಮ ಬಡತನ ಅಂತ ಹೇಳಿ ನೀವೆಲ್ಲ ಆ ಬಡತನ ಮನಸ್ಸಿಗೆ ಬಡತನ ಇರಬಾರ್ದು. ಮಕ್ಕಳಿಗೆ ಶಾಲೆ ಕೃಷಿಕರಂದ್ರೆ ಏನ್ ಮಾಡಕ್ ಸಾಧ್ಯ ಇಲ್ಲ. ಹೋಟೆಲ್ದಾಗ ಇರ್ಬೋದು, ಹೋಟೆಲ್ದಾಗ ಇಟ್ಕೊಂಡ್ರೆ ನಮ್ಮ ಶಾಲೆಯವ್ರು ಬರ್ತಾರೆ, ಅವ್ರ ಪಾಲಕ ಅಂತ ಹೇಳಿ ಹಿಡ್ಕೊಂಡು ಹೋಗ್ತಾರೆ, ಒಂದು ಕೇಸ್ ಹಾಕ್ತಾರೆ, ಮತ್ತೆ ದಂಡ ಹಾಕ್ತಾರೆ. ಇದೆಲ್ಲ ನಡೆಯುತ್ತೆ.